ರಾಮಿ ಗ್ರೂಪ್ನಿಂದ ಕೊರಮಂಗಲದಲ್ಲಿ ಧಮ್ರೂ ಮತ್ತು ಹಿಪಿಚ್ ಪಬ್ ಅಂಡ್ ರೆಸ್ಟೋರೆಂಟ್ ಅನಾವರಣ. ಐಷಾರಾಮಿ ರೆಸಾರ್ಟ್ಸ್ಗಳು ಮತ್ತು ಪ್ರೀಮಿಯಂ ಹೋಟೆಲ್ ಬ್ರಾಂಡ್ಗಳಿಗಾಗಿ ಪ್ರಸಿದ್ಧವಾದ ಆತಿಥ್ಯ ಉದ್ಯಮದ ಮುಂಚೂಣಿಯಲ್ಲಿರುವ ರಾಮಿ ಗ್ರೂಪ್ ಕೊರಮಂಗಲದಲ್ಲಿ ಧಮ್ರೂ ಮತ್ತು ಹಿಪಿಚ್ ಎಂಬ 2 ವಿಶಿಷ್ಟ ಪಬ್ ಅಂಡ್ ರೆಸ್ಟೋರೆಂಟ್ಗಳನ್ನು ಅನಾವರಣಗೊಳಿಸಿದೆ. ಈ ಸ್ಥಳಗಳು ರಾಮಿ ಐಕಾನ್ನಿಂದ ಭೋಜನ ಮತ್ತು ರಾತ್ರಿ ಜೀವನಕ್ಕೆ ಹೊಸ ವ್ಯಾಖ್ಯಾನ ನೀಡಲಿದೆ. ಧಮ್ರೂ ಆಧುನಿಕ ಭಾರತೀಯ ರೆಸ್ಟೋರೆಂಟ್ ಆಗಿದ್ದು, ಇದು ಭಾರತೀಯ ಆಹಾರದ ವೈವಿಧ್ಯತೆಯನ್ನು ಸಂಭ್ರಮಿಸುವಂತೆ ವಿನ್ಯಾಸಗೊಳ್ಳಲಾಗಿದೆ. ಇಲ್ಲಿ ತೀಕ್ಷ್ಣ ಮಸಾಲೆಗಳನ್ನು ಹೊಸತಾದ ಅಡುಗೆ ತಂತ್ರಜ್ಞಾನಗಳೊಂದಿಗೆ ಸಂಯೋಜಿಸಿ ಕಲಾತ್ಮಕವಾಗಿ ಆರಿಸಲಾದ ಮೆನು ನೀಡಲಾಗುತ್ತದೆ. ಜೊತೆಗೆ ಕ್ಲಾಸಿಕ್ ಮತ್ತು ಸಿಗ್ನೇಚರ್ ಕಾಕ್ಟೈಲ್ಗಳ ವಿಶಿಷ್ಟ ಆಯ್ಕೆಯೊಂದಿಗೆ ಸುಸ್ಥಿರ ಮತ್ತು ಐಷಾರಾಮಿ ಭೋಜನ ಪ್ರಿಯರಿಗೆ ಅತ್ಯುನ್ನತ ಅನುಭವವನ್ನು ಒದಗಿಸುತ್ತದೆ. Namaskaram. Okay, I just want to say thank you so much for having me first of all here. Rami Group, Hypitch by Rami Group, and yeah, of course Dhamru. I can see it's like I have no words to see after coming here. So it's really going brilliant, and I think it's gonna work really good. And I think youngsters are so much in the city, so it's good for everybody. And whenever I'll come here, definitely I'll be coming here. So overall, it's really good experience to come here. Thank you. Girl security. I think I've seen the whole lane is all clubbing, So it's about the mental level. It's about your thinking. So I think nowadays girls are really strong, really powerful. They can handle themselves really well. So no one have to take care of them. And it's about girl security also. So I think government is there, and I think let's see, we can't say anything about that, but yeah, girls are very strong. They can take care of themselves. Okay, I want to give a message it has it has an aura. I loved it, environment, and it's really big. I'll come to know when I'll go in. So I'll say everybody should come here and see first. And about experience, I'm gonna go and see how's the experience. ಖುಷಿ ಆಗ್ತಿದೆ, ಯಾಕಂದರೆ ನಾನು ಕಾಲೇಜ್ ಇಲ್ಲೇ ಓದಿದ್ದು ದಯಾನಂದ ಸಾಗರಲ್ಲಿ. ಸೊ ಕೋರಮಂಗಲ ತುಂಬ ದಿವಸ ಆಯಿತು ಬರದೆ, ಜಾಸ್ತಿ ಬರದೆ ಮುಂಚೆ, ಈಗ ತುಂಬ ವರ್ಷಗಳಾಗಿತ್ತು. ಆ್ಯಂಡ್ ಒಂದು ಪ್ರೈಮ್ ಲೊಕೇಶನಲ್ಲಿ ಇವತ್ತು ಇದು ಲಾಂಚ್ ಆಗ್ತಿರೋದು ರಾಮಿ ಗ್ರೂಪಿಂದ. ಆ್ಯಂಡ್ ಹೈ ಪಿಚ್ ಆಗಿ ದಮ್ರು ಅಂತ ಹೇಳಿ ರಜತ್ ಶೆಟ್ಟಿ ಅವರು ಇದನ್ನು ಮಾಡ್ತಾರೆ. ಸೊ ಖುಷಿ ಆಯಿತು, ನನಗೆ ಇನ್ವೈಟ್ ಮಾಡಿದ್ರು. ಆ್ಯಂಡ್ ನೋಡ್ಕೊಂಡು ಹೋಗೋಣ, ಆಫ್ಟರ್ ಲಾಂಗ್ ಟೈಮ್ ಒಂದು ಕೋರಮಂಗ್ಲಾಗೆ ಬರೋಣ ಅಂತ ಬಂದಿದ್ದು. ಸೊ ವೈಬ್ ಹೇಗಿದೆ ಅಂತ ನೋಡಬೇಕು, ಇನ್ನೂ ಒಳಗೆ ಹೋಗಿಲ್ಲ. ಆ್ಯಂಡ್ ನಂಗೆ ಫಸ್ಟ್ ಆಫ್ ಆಲ್ ವೈಟ್ ಅಂದರೆ ಇಷ್ಟ. ಸೊ ಆಚೆ ಕಡೆಯಿಂದ ನೋಡೋದಕ್ಕೆ ತುಂಬ ಚೆನ್ನಾಗಿದೆ, ಆ್ಯಂಡ್ ಪ್ರೀಮಿಯಂ ಕ್ರೌಡ್ ಇದೆ ಅಂತ ಅಂತೂ ಗೊತ್ತಾಗ್ತಾ ಇದೆ. ಸೊ ವೈಬ್ ಒಳಗೆ ಹೋಗಿ ನೋಡಬೇಕು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕಸ್ಟಮರ್ಸ್ಗೆ ಎಸ್, ಡೆಫಿನೆಟ್ಲಿ ಫುಡ್ ತುಂಬ ಚೆನ್ನಾಗಿದೆ ಅಂತ ಕೇಳಿದ್ದೀನಿ. ಆ್ಯಂಡ್ ವೈಬ್ ತುಂಬ ಚೆನ್ನಾಗಿದೆ, ಆ್ಯಂಡ್ ಡೀಸೆಂಟ್ ಕ್ರೌಡ್. ಸೊ ಸೇಫಾಗಿ ಬಂದು ಹೋಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಎಸ್, ಆಲ್ ದ ವೆರಿ ಬೆಸ್ಟ್ ರಾಮಿ ಗ್ರೂಪ್. ತುಂಬ ಚೆನ್ನಾಗಾಗಲಿ, ಸಕ್ಸಸ್ಫುಲ್ ಆಗಲಿ ಕ್ಲಬ್ ಅಂತ ಕೇಳ್ಕೊತೀನಿ ಅಷ್ಟೇ. ಥ್ಯಾಂಕ್ ಯು. ಥ್ಯಾಂಕ್ ಯು. ಆಂಬಿಯನ್ಸಿಗೆ ಒಳಗೆ ಹೋಗಿ ನೋಡ್ಬೇಕು. ನಾನು ಈಗ ಜಸ್ಟ್ ಎಂಟ್ರಿ ಕೊಟ್ಟಿದ್ದೀನಿ, ಬಟ್ ಆಚೆ ಕಡೆಯಿಂದ ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ ಅನಿಸ್ತಾ ಇದೆ. ಆ್ಯಂಡ್ ವೈಟ್ ಆ್ಯಂಡ್ ವೈಟ್ ಇಸ್ ಆಲ್ ಆಫ್ ಪೀಸ್. ಸೊ ಕೆಫೆ ಥರ ಇದೆ ಅಂತ ಅಂದರು. ಸೊ ಒಳಗೆ ಹೋಗಿ ನೋಡ್ಬೇಕು ಹೇಗಿದೆ. ರಮಿ ಗ್ರೂಪ್ಸ್ ಅವರು ಒಂದು ಬ್ಯೂಟಿಫುಲ್ ಆಗಿರುವಂಥ ಒಂದು ಪಬ್ ಇನಾಗ್ರೇಟ್ ಆಗ್ತಾ ಇದೆ ಇವತ್ತು. ಸೊ ರಮಿ ಐಕಾನ್ ಅಂತ, ಕೋರಮಂಗಲ ಅಂತ ಹೇಳಿದ್ರೆ ಇಟ್ಸ್ ಅ ಹ್ಯಾಪನಿಂಗ್ ಪ್ಲೇಸ್ ಅಂತ ಒಳ್ಳೆಯ ಒಂದು ಜಾಗದಲ್ಲಿ ಒಂದು ಯುನೀಕ್ ಆಗಿರುವಂಥ ಒಂದು ಕಾನ್ಸೆಪ್ಟ್ ಮೂಲಕ ಒಂದು ಎಲ್ಲ ಥರದ ಫೆಸಿಲಿಟಿ ಇರುವಂಥ ಜನ ಬಂದು ಎಂಜಾಯ್ ಮಾಡುವಂಥ ಒಂದು ಪಬ್ ಇನಾಗ್ರೇಷನ್. ಐ ಥಿಂಕ್ ವೆರಿ ಲಾಂಗ್ ಟೈಮ್ ನಾನು ಯಾವುದೋ ಒಂದು ಇನಾಗ್ರೇಷನಲ್ಲಿ
ಕಾಣಿಸ್ಕೊಂಡಿಲ್ಲ, ಬಟ್ ದೇ ವಾಸ್ ಸೋ ಗುಡ್ ಫ್ರೆಂಡ್ ಆಫ್ ಮೈಂಡ್. ಸೊ ತುಂಬ ಒಳ್ಳೇದಾಗಲಿ, ಎಲ್ಲರೂ ಬನ್ನಿ, ಒಳ್ಳೆ ಫುಡ್ ಆ್ಯಂಡ್ ಒಳ್ಳೆ ಆ್ಯಂಬಿಯನ್ಸ್ನ ಟೇಸ್ಟ್ ಮಾಡಿ ಆ್ಯಂಡ್ ಎಂಜಾಯ್ ಮಾಡಿಕೊಂಡು ಆರಾಮಾಗಿ ಹೋಗ್ಬೋದು. ಸೊ ಯಾರು ಮಿಸ್ ಮಾಡ್ಕೊಳ್ಬೇಡಿ. ಕೋರ್ಮಂಗ್ಲಾದಲ್ಲಿ ಇವತ್ತಿಂದ ಶುರುವಾಗ್ತದೆ ರಮ್ಮಿ ಐಕಾನ್ ಅಂತ ಒಂದು ಬ್ಯೂಟಿಫುಲ್ ಆಗಿರುವಂಥ ಹಬ್ಬ. I'm Rajat Shetty, Managing Director at Rami Group of Hotels and Rami Hospitality. Today we have our latest project opening up here, the Rami Icon, which is a commercial F&B building with different kinds of experiences and moments for the guests that we get to host. We're starting off with Damru and High Pitch. Damru being a modern, traditional culinary experience with a high energy bar and dance vibe, and High Pitch being a techno space for a little bit of karaoke, just a dash for guys after work to enjoy themselves in. So these are two projects that we're starting off with in Koramangala and Bangalore. We already have Bombay Adda, and I think Bangalore is such a really good market. It's vibrant, it's exciting. There's a lot more experimentation that we can do here compared to other cities. So we're really looking forward to how the market reacts and the future of Rami Group in this city as well. In this area, so many pubs are there. For how different your pubs are? So I think first the differences in terms of experience and the kind of team we put together. First and foremost, other than the venue itself and the design, the interiors, the team itself are very service forward. They want to make sure the guests have a good time, have memorable moments, and quality of product to food. We're very focused on the experience that overall 360 is what we try to bring to the table. There's a lot of good competition in this area, in the street as well. So we want to make our mark ourselves as well and be ahead of the crowd. Okay, so how many staffs are there? Any new kind of chefs are in it? So there's no celebrity chefs. What we've done is we have our own corporate team who are extremely qualified and have a rich, colorful background and experience. We've recruited guys from around the city, around the country as well, who have a passion for, let's say, Indian cuisine and bringing the love and happiness out of the food and the product that they're doing. But everything is an orchestra, right? So it's not just the food, it's the alcohol, it's the music, it's the staff, it's the smiles when you come in through the door until you leave and go home at night. So everything put together is what we at Rami try to package to our guests. And this looks like it's a palace kind of thing there. And hospitality, what is the such kind of difference in this? I don't know, sir. What? No, hospitality for Yeah. looking atmosphere in in a palace like a palace. In the front, Yeah, the front facade and you mean? inside. Yeah. So is the theme, which kind of theme are it? So we wanted the facade to be very neutral because inside each venue is going to have a different personality, a different experience. So the facade is very neutral because of that. But we also wanted to stand out in Koramangala compared to the other buildings. So we clearly are very different and it's very neutral. So when you go inside, you're hit with a lot of different colors, different personalities of what the venues are. So they stand out. Okay.